ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇವತ್ತು ಮುಂಜಾನೆಯಿಂದಲೇ ನಮ್ಮ ಕಲೀಗ್ ಸ್ಮಿತಾ ರಂಗನಾಥ್ ಹಾಗೆ ಶ್ರುತಿ ಕಿತ್ತೂರು ಇಬ್ರು ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಯೋಧ್ಯೆ ಯಾವ ರೀತಿ ಸಿಂಗಾರಗೊಂಡಿದೆ, ಅಲ್ಲಿನ ಇತಿಹಾಸ ಏನು ಅನ್ನೋದರ ಕುರಿತು ಎಳೆಯಾಗಿ ನಮ್ಮ ಕನ್ನಡಿಗರಿಗೋಸ್ಕರ ವಿವರಣೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಈಗ ಅದನ್ನ ನೋಡೋಣ. ನಾವು ಸದ್ಯಕ್ಕೆ ಈಗಿರೋದು ಅಯೋಧ್ಯೆಯ ಬಹಳಷ್ಟು ಪ್ರಮುಖ ಸ್ಥಳಗಳಿದೆ. ಅದರಲ್ಲಿ ಅತಿ ಮುಖ್ಯವಾದ ಸ್ಥಳ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಹನುಮಾನ್ ಗಡಿ, ಹನುಮಂತನ ಕೋಟೆ. ಇದರ ಮುಂಭಾಗದಲ್ಲಿ ನಾವಿದ್ದೀವಿ. ಕೆಲವೇ ದಿನಗಳ ಹಿಂದೆ ನಾನು ಬಂದಾಗ ಹನುಮಾನ್ ಗಡಿಯಲ್ಲಿ ವಿರಾಜಮಾನರಾಗಿರುವಂತಹ ಅಯೋಧ್ಯೆಯ ರಾಜ ಹನುಮಂತನ ದರ್ಶನವನ್ನ ಮಾಡಿಸಿದ್ವಿ. ಯಾರೆಲ್ಲ ಅದನ್ನ ಮಿಸ್ ಮಾಡ್ಕೊಂಡಿದ್ರು, ಇವತ್ತೂ ಕೂಡ ಹನುಮಾನ್ ಗಡಿಯ ದರ್ಶನವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೀಕ್ಷಕರಿಗೆ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಪೂಜಾ ಕಾರ್ಯ ನಡೀತಿದೆ, ಹೀಗಾಗಿ ಒಳಗಡೆ ನಮ್ಮನ್ನ ಒಂದಷ್ಟು ಕಾಲ ನಿರ್ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳ ನಂತರದಲ್ಲಿ ಒಳಗಡೆ ಹನುಮಂತನ ದರ್ಶನವನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮಾಡಿಸ್ಲಿದ್ದೀವಿ. ಯಾಕೆ ಈ ಸ್ಥಾನ ಬಹಳಷ್ಟು ಮುಖ್ಯ ಅಂತಂದ್ರೆ, ನಾನು ಕಳೆದ ಬಾರಿ ಬಂದಾಗಲೂ ಕೂಡ ಹೇಳಿದೆ, ಯಾವಾಗ ರಾಮಾಯಣದ ಅಂತಿಮ ಘಟ್ಟ ಬರುತ್ತೆ, ರಾಮದೇವರು ಅಯೋಧ್ಯೆಯನ್ನ ತೊರೆಯುವಂತಹ ಸಮಯ ಬರುತ್ತೆ, ಆಗ ಅಯೋಧ್ಯೆಯನ್ನ ನೋಡ್ಕೊಳ್ಳಿಕ್ಕೆ, ಈ ರಾಜ್ಯವನ್ನ ಆಳಲಿಕ್ಕೆ ಹನುಮಂತನಿಗೆ ಆಜ್ಞೆಯನ್ನ ನೀಡಿ ತೆರಳುತ್ತಾನೆ ರಾಮ. ಹಾಗಾಗಿ ಈ ಊರಿಗೆ, ಇಡೀ ಅಯೋಧ್ಯೆಗೆ ಹನುಮಂತ ರಾಜ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಆತನ ಕೋಟೆಯೇ ಈ ಹನುಮಾನ್ ಗಡಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಕೂಡ ಇಲ್ಲಿ ಭಾಗದ ಜನ ಕಾಯ್ತಾ ಇದ್ದಾರೆ. ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಯಾವ ರೀತಿ ಸಂತಸದಿಂದ ಬರಮಾಡ್ಕೊಳ್ಬೇಕು, ಅವ್ರ ಬಗ್ಗೆ ಎಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ ಅಂದ್ರೆ, ಇಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವರಿಂದಲೇ ಸಾಧ್ಯ ಆಗಿದೆ ಅನ್ನುವಂಥ ಮಾತುಗಳು ಈ ಭಾಗದ ಜನರಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಅಯೋಧ್ಯೆಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದನ್ನ ಎರಡು ಕಣ್ಣುಗಳಲ್ಲಿ ನೋಡೋದಕ್ಕೆ ಸಾಲದು. ಒಂದು ಚಿಕ್ಕ ಎಕ್ಸಾಂಪಲ್ ನಾವು ಕ್ಯಾಮ್ರಾ ಪರ್ಸನ್ ಪ್ಯಾನ್ ಮಾಡಿ ತೋರಿಸ್ತಾರೆ ನೋಡಿ. ಇದು ಇಷ್ಟು ಕೂಡ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಈ ಹಿಂದೆ ಪುಟ್ಟ ಗುಡಿಸಲ ರೀತಿಯಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಅಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ರು. ಆದ್ರೆ ಈಗ UP ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಇಡೀ ಈ ಹನುಮಾನ್ ಗಡಿಯ ಮಾರ್ಗ ಏನಿದೆ, ಈ ಸುತ್ತಲೂ ಕೂಡ ಹೊಸದಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದೆ. ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕಾಣಬೇಕು. ಎಲ್ಲವೂ ಕೂಡ ಅಂದರೆ ಇಲ್ಲಿರುವ ಪ್ರತಿಯೊಂದು ಅಂಗಡಿಯೂ ಕೂಡ ಒಂದೇ ಮಾದರಿಯಲ್ಲಿ ಕಾಣಬೇಕು. ವಿಶೇಷವಾಗಿ ರಾಜಬೀದಿ ಅಂತ ಹೇಳಿ ನಾವೇನು ಇತಿಹಾಸದಲ್ಲಿ ಕೇಳ್ತಾ ಇದ್ವಿ, ಅಂದರೆ ರಾಜನ ಅರಮನೆಯನ್ನು ಕನೆಕ್ಟ್ ಮಾಡೋ ಜಾಗದಲ್ಲಿ ಇರ್ತಕ್ಕಂತಹ ವ್ಯಾಪಾರದ ಸ್ಥಳ, ಮಾರ್ಕೆಟ್ ಪ್ಲೇಸ್. ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರಿನ ಜನರಿಗೆ ಅರ್ಥ ಆಗಬೇಕು ಅಂತಂದರೆ, ಅದೇ ರೀತಿಯಲ್ಲಿ ಯಾವ ರಾಜರ ಕಾಲದಲ್ಲಿ ಈ ಮಾರುಕಟ್ಟೆಯ ಬೀದಿ ಇರ್ತಾ ಇತ್ತು, ಆ ಕಾನ್ಸೆಪ್ಟ್ನಲ್ಲಿ ಈ ಒಂದು ಬೀದಿಯನ್ನು ರೆಡಿ ಮಾಡಲಾಗ್ತಾ ಇದೆ. ಎಲ್ಲ ಅಂಗಡಿಗಳು ಕೂಡ ಒಂದೇ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಯೋಧ್ಯೆಯ ಹನುಮ ಗಡಿಯಲ್ಲಿ ಸ್ಮಿತಾ ರಂಗನಾಥ್ ಕರ್ನಾಟಕದ ಪುರೋಹಿತರ ಜೊತೆ ಸಂದರ್ಶನವನ್ನ ನಡೆಸಿದ್ರು. ಈ ವೇಳೆ ಹನುಮ ಮಂತ್ರ ಪಠಣ ಕೂಡ ನಡೆಸಲಾಯಿತು. ಸಮಸ್ತ ಕರ್ನಾಟಕದ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅಯೋಧ್ಯೆ ನಗರಿಗೆ ನಾವೀಗ ಹನುಮಂತನ ಕೋಟೆಯ ಮುಂಭಾಗದಲ್ಲಿದ್ದೀವಿ. ಹನುಮಾನ್ ಗಡಿಯ ಮುಂಭಾಗದಲ್ಲಿ ಆತನ ದರ್ಶನಕ್ಕೆ ಹೋಗೋಕೆ ಮುಂಚೆ ಕನ್ನಡಿಗರೊಬ್ಬರಿದ್ದಾರೆ, ಪಂಡಿತರು. ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ತಮ್ಮ ಹೆಸರು? ಮೋಹನ ಕೃಷ್ಣ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಇಡೀ ಅಯೋಧ್ಯೆ ನಗರಿಯಲ್ಲಿ ಹಬ್ಬದ ವಾತಾವರಣ, ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯ ರಾಜ ಅಂತ ಪರಿಗಣಿಸಲಾಗುವ ಹನುಮಂತನ ಸನ್ನಿಧಾನದಲ್ಲಿ ನಾವಿದ್ದೀವಿ. ಏನು ಹೇಳ್ತೀರಿ ಈ ಸಂದರ್ಭದ ಬಗ್ಗೆ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಬಗ್ಗೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ. ಅಯೋಧ್ಯೆಯ ಮುಂಭಾಗದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಸಡಗರಣೆ, ತುಂಬ ಲಕ್ಷಾಂತರ ಜನಗಳು ಬಂದು ಭಗವಂತನ ಸೇವೆಯನ್ನು ತಗೊತಾ ಇದ್ದಾರೆ. ನಿನ್ನೆ ಸರಿಯು ನದಿ ತೀರದಲ್ಲಿ ಸ್ವಾಮಿಗೆ ಅಭಿಷೇಕ ಸಂಪನ್ನ ಆಯಿತು. ಅದಾದ ನಂತರ ಒಳಗಡೆ ಪ್ರವೇಶ ಆಯಿತು ಸ್ವಾಮಿ. ಇವತ್ತು ಮಹಾಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಮಹಾಗಣಪತಿ, ನವಗ್ರಹ ಸ್ಥಾಪನೆ ಮತ್ತು ನವಾದಿವಾಸಗಳು, 9 ವಿಧ ಅಧಿವಾಸಗಳೆಲ್ಲ ಸಂಪನ್ನ ಆಗುತ್ತೆ. ತದಾದಿಯಾಗಿ ಯಾಗಶಾಲಾ ಪ್ರವೇಶದಿಂದ ಸ್ವಾಮಿಗೆ ಎಲ್ಲ ಸಂಪನ್ನವಾಗಿರ್ತಕ್ಕಂಥ ಪೂಜೆಗಳೆಲ್ಲ ಸಂಪನ್ನ ಆಗುತ್ತೆ. ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಅಂಗನ್ಯಾಸ, ಕಲನ್ಯಾಸ, ತತ್ವನ್ಯಾಸ, ಷೋಡಶ ಕಲಾನ್ಯಾಸ ಎಲ್ಲ ಹೋಮ ಸಂಪನ್ನ ಆಗುತ್ತೆ. ಇಷ್ಟು ಭಗವಂತನ ಸೇವೆಯಲ್ಲಿ ಈ 5 ದಿವಸಗಳ ಕಾಲ ಸಂಪನ್ನ ಆಗುತ್ತೆ. ಈ ಒಂದು ಸೇವೆಯಲ್ಲಿ ಗಣ್ಯಾತಿ ಗಣ್ಯರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮತ್ತು ಮೋಹನ್ ಭಾಗವತ್ ಅವರು, ಮತ್ತು ಇಲ್ಲಿ ಸ್ಥಾನದ ಮುಖ್ಯಮಂತ್ರಿ ಆಗಿರೋ ಆದಿತ್ಯನಾಥ್ ಅವರೆಲ್ಲರೂ ಸೇರಿ ಈ ಒಂದು ಪಾಲ್ಗೊಳ್ತಾ ಇದ್ದಾರೆ. ನಮಗೆಲ್ಲ ಒಂದು ಸುದಿನ, ನಾವು ಇದೊಂದು ಸೇವೆಗೆ ಬಂದು ಭಗವಂತನ